ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಸ್ನಾನ ಎಲ್ಲ ಆತ್ರಿ, ಈಗ ದೇವ್ರ ಮುಂದೆಲ್ಲ ಚಿರಾಕ್ ಹಚ್ಚಿದೆ. ಹಾಯ್ ತಮ್ಮನ್ನ. ಹಾಯ್ ಮಮ್ಮಿ. ಎರಡು ಜುಟ್ಟು ಮಸ್ತಾಗಿ ಬಿಡ, ಮಸ್ತಾಗಿ ಎರಡು ಜುಟ್ಟು. ಮತ್ತೆ ಈಗ ಸೋನು ನೋನು ಬಂದಾರ ನೋಡು. ಸೋನ ಹಿರಮ್ಮ 50 ಮಾಡ್ಕೊಡತ್ತೀನಿ. ಸೋನ ಹಾಯ್ ಕರಮ್ಮ. ಹಾಯ್ ಹಿರು ಹಾಯ್ ಕರ. ಯಾ ದೇಕ ಹಾಯ್ ಬೋಲ. ಈ ಕ್ಯಾವ ನಾವು 50 ಮಾಡ್ಕೊಡತ್ತೀನಿ. ಇವ್ರಿಗೆ ಚಟ್ಪಟ ಜಗಳ ಮಾಡ್ತಾರ ಅವ್ರು ಮತ್ತೆ. ಹ್ಮ್ ಅದಕ್ಕೆ 50 ಮಾಡ್ಕೊಡತ್ತೀನಿ. ಇದು ಬರವಲ್ತು. ತಮ್ಮೆಲ್ಲ ಮಾಡ್ಕೊಡ್ತೀನಿ. ಸಂಜೆಗೆ ನೋಡ್ರಿ ಅಲ್ಲಿ ಮಳೆ ಮಾಡಿ ಎಷ್ಟಾಗೈತ್ರ ಆ ಕಡೆ ಹೆಬ್ಬಳ್ಳಿ ಕಡೆ. ಆಮೇಲೆ ಈ ಕಡೆ ಹೆಂಗೈತೆ ನೋಡ್ರಿ ಮಾಡು ಮಸ್ತಾಗೈತ್ರಿ, ಒಂಥರ ಡಿಸೈನ್ ಅದಂಗೆ ಐತ್ರಿ ಇಲ್ಲಿ. ಅದೇನು ಮಾಡಾಕತ್ತೀರಿ ನೀವು? ಏನು ಮಾಡಾಕತ್ತೀರಿ? ಏನಿಲ್ಲ, ಪವರ್ ಬ್ಯಾಂಕ್ ಇದೆ. ಕರೆಂಟ್ ಅದು ಹೋತಂತ ಹೇಳಿದ್ರೆ ಮೊಬೈಲ್ ಚಾರ್ಜ್ ಆರಾಮ್ ಮಾಡ್ಬೋದು ಇದರಲ್ಲಿ. ಎಲ್ಲರೂ ಕರೆಂಟ್ ಹೋದಾಗ ಮೊಬೈಲ್ ಚಾರ್ಜ್ ಮಾಡ್ತಾರ, ನೀ ಕರೆಂಟ್ ಇದ್ದನ್ನ ಪವರ್ ಬ್ಯಾಂಕ್ ಒಳಗೆ ಚಾರ್ಜ್ ಮಾಡಾಕತ್ತಿ ಅಂದ್ರೆ ದಟ್ ಈಸ್ ಎ ಗ್ರೇಟ್. ಇಲ್ಲ, ಅಲ್ಲಿನ ಸಾನ್ಯ ನಮಾಜ್ ಮಾಡತ್ತಾಳ. ಗ್ರೇಟ್. ನಮ್ಮ ಪಪ್ಪ ನೋಡ್ಪ. ಇಲ್ಲ ದೀದಿ ಅಲ್ಲಿ ನಮಾಜ್ ಮಾಡಾಕತ್ತಲ್ಲ, ಅದಕ್ಕೆ ಅವ್ರು ಹೊರಗೆ ತೊಗೊಂಬಂದಾರ ಮೊಬೈಲ್. ದಟ್ ಈಸ್ ನಮ್ಮ ಪಪ್ಪ ನೋಡ್. ಇವತ್ತು ನೈಟ್ ನಮ್ಮ ಮನೆ ಊಟದೊಳಗೆ ಐತಿ ಟೆಡೆ ಮೇಡಿ. ಅಮ್ಮನ ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಮಮ್ಮಿ. ರೆಡಿ ಅದ ಸ್ಕೂಲ್ಗೆ? ಡಬ್ಬಿನ ಕಟ್ಟಿ ನೋಡಿ. ಇವತ್ತು ಡಬ್ಬಿ ಒಳಗೆ ಇದನ್ನು ಮಾಡೀನಿ, ಏನ ಪುಳಿಯೋಗರೆ. ನಾನು ಜುಟ್ ನೋಡಿಲ್ಲ. ಹೌದು ತಗೋ ನೋಡೀನಿ. ಮಸ್ತ್ ಕರಿಬೇವು ಹಾಕಿಲ್ಲ. ಕರಿಬೇವು ಎದಕ್ಕೆ? ಮಸ್ತ್ ಹಾಕಿತ್ತ ತಿಂದ್ರೆ. ಪುಳಿಯೋಗರೆ ಒಳಗೆ ಹಾಕಿನ ತಗೋ. ಅವನು ಹಾಕೀನಿ. ಅವ್ನು ಸ್ವಲ್ಪ ಶಾಂಡ್ಗೆ ಒದಲ್ ಪಾಪಡೆ ಅವನು ಕರೆದಿಟ್ಟಿ ನೋಡು, ಅನ್ನದೊಳಗೆ ರುಚಿ ಹತ್ತಾವ. ಕರ್ದಿಟ್ಟಿಯೋ ನಿನ್ನೂ ಇವ ಗೊತ್ತಾಕತ್ತೇಳ ನಿನಗೆ? ಹಂಗ ಹಂಗ ಕೊಟ್ಟು ಬಿಡೋದೇನ? ಒಂದ್ ಸ್ವಲ್ಪ ಬಿಸಿ ಮಾಡಿ ಕೊಡ್ಬೇಕು. ಅಲ್ಲಿ ಹೋದ್ಮೇಲೆ ಆರಿದ್ಮೇಲೆ ಸ್ವಲ್ಪ ಇದು ಹಾಕಿತ್ತು. ಅದು ಥಂಡಿತ್ತಂದ್ರ ಮೆತ್ತಗಾಕತ್ ಬಾಬು. ಈಗ ಥಂಡಿಲ್ಲ, ಜಳ ಐತಲ್ಲ ಕುರುಕುರು ಅನ್ನಕತ್ತ ಬಾಬು. ನಿನ್ ರಾತ್ರಿ ಮತ್ ನೀವು ಊಟದಾಗ ಹಚ್ಕೊಂಡ್ ತಿಂತೀರಿ ಅಂತೇಳಿ ನಾನು ಕರೆದಿಟ್ಟೆ. ಮತ್ ನೀವು ಅದು ಏನೋ ಜಪ್ಟೊಳಗೆ ಒದವಲ್ಲ ಬಿಂಗೋ, ಅವನ್ ಅವು ಬಿಂಗೋ ಅಲ್ಲವು. ಅವನ್ ಆರ್ಡರ್ ಮಾಡ್ಕೊಂಡ್ ತಿಂದ್ರಿ ನೀವು. ಮತ್ ಅವನ್ ಯಾರು ತಿನ್ಬೇಕು? ಹಂಗ ಉಳಿತಾವ ಬಾಬು. ಅದಕ್ ಸಂಬಂಧ ನನ್ ಕಟ್ಟಿ ಏನ? ಅಯ್ಯ ಯಾರು ಸಿಕ್ಕಿಲ್ಲ ನೋಡ್ ಮಮ್ಮಿ ನಿನಗ. ಸಿಕ್ತಿ ಏನು ಬ್ಯಾಗ್ ಬ್ಯಾಗ್ ಏನು ನೀವು ಯಾವ್ರು ಹೋಗೋದು ಮತ್ತೆ? ಯಾವ್ರಿಗೂ ಹೋಗಂಗಿಲ್ರಿ. ಇವತ್ತು ಏನು ಸ್ಪೆಷಲ್ ವಿಡಿಯೋದೊಳಗೆ ಅಂತಂದು ಹೇಳಿದ್ರೆ ಸೀರೆ ಕಲೆಕ್ಷನ್ ಮಾಡತ್ತೀನಿ ರೀ ನಾನು. ಎಲ್ಲ ನನ್ನ ಕಡೆ ಸೀರೆ ಯಾವ್ಯಾವ ಥರ ಅದಾವು, ಎಷ್ಟು ಅದಾವು, ಯಾರು ಕೊಡಿಸಿದ್ವು ಅದಾವು ಅನ್ನೋದನ್ನು ಇವತ್ತು ಈ ವಿಡಿಯೋದೊಳಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳತ್ತೀನಿ ರೀ. ಹಂಗೆ ನಾನು ಹಿಂದಿನ ವಿಡಿಯೋದಾಗ ಮಾಡೀನಿ ರೀ. ಆದರೆ ಈಗೇನು ಹೊಸ ಸಬ್ಸ್ಕ್ರೈಬರ್ ಆಗ್ಯಾರ ನೋಡ್ರಿ, 1 ಲಕ್ಷ ಸಬ್ಸ್ಕ್ರೈಬರ್ ಆಗ್ಯಾರ. ಅವಾಗ 9,000 ಸಬ್ಸ್ಕ್ರೈಬರ್ ಇದ್ದಾಗ ಮಾಡಿದ್ದೆ ನಾನು. ಭಾಳ ದಿನ ಆಗಿತ್ತು, ಮತ್ತೊಮ್ಮೆ ಮಾಡೋಣ ಅಂತೇಳಿ ಇವತ್ತು ಸಾರಿ ಕಲೆಕ್ಷನ್ ವಿಡಿಯೋನ ಮಾಡಾಕತ್ತೀನಿ. ಬರ್ರಿ ಶುರು ಮಾಡೋಣ್ರಿ. ಸೀರೆ ಇಲ್ಲ ಅನ್ಕೊಂತ ನೀನು 3 ಬ್ಯಾಗ್ ತುಂಬೇನು ಸೀರೆ ಈಗ? ಇಷ್ಟು ಬಿಟ್ಟು ಮತ್ತು ತಳಗಿನ ಮನ್ಯಾಗ ಟೀಚರ್ಗೂ ಭಾಳ ಅದಾವು. ಹೌದು, ಈ ಮನ್ಯಾಗ ಅಂತರ ಕಬರ್ಡ್ ಇಲ್ರಿ ಫ್ರೆಂಡ್ಸ್. ಹಾಗಾಗಿ ನಾನೇನು ಮಾಡೀನಿ ಅಂತ ಹೇಳಿದ್ರೆ, ಯಾವ್ಯಾವ ಬ್ಯಾಗ್ ತುಂಬ್ತಾವಲ್ಲ ಮತ್ತೊಂದು ಬ್ಯಾಗ್ ಒಳಗೆ ತುಂಬಿ 3 ಬ್ಯಾಗ್ ಮಾಡ್ಬಿಟ್ಟೇನ್ರಿ ನಾನು ಸೀರೆ. ಮಾಡಿ 3 ಅಲ್ಲ 8 ಮಾಡಿ 9 ಮಾಡಿ ಬರ್ತಿಲ್ಲ. ನಾನು ಅಂತೂ 3 ಅದಾವು, ನಿಮ್ಮ 2 ಅದಾವು. ನಾನು 3, ನಿಮ್ಮ 2, ಸಾನಿಯಾನು 2, ತಮ್ಮನೂ 2. ಬರೇ ಬ್ಯಾಗ್ ಆಗ್ಬಿಟ್ಟವ್ರು ನಮ್ಮ ಮನ್ಯಾಗ. ಆ ಮನೆಯೊಳಗೆ ಇದ್ದದ್ದು ಕಬಾರ್ಡ್ ಈ ಕಡೆ ಮನ್ಯಾಗ ತೊಗೊಂಬರ್ಬೇಕಂತಂದು ಹೇಳಿದ್ರೆ ಜಗನ ಇಲ್ರಿ ನಮ್ಗೆ. ಫಸ್ಟ್ ಹೇಳ್ಬೇಕಂತ ಹೇಳಿದ್ರೆ ಅದನ್ನು ತೊಗೊಂಬಂದು ಮತ್ತೆ ಎಲ್ಲಿ ಇಟ್ಕೋಬೇಕ್ರಿ. ಇವು ಅಂತೂ ಮೊನ್ನೆ ಎಲ್ಲರೂ ನೋಡಿರಿ. ಇವನ್ನ ಸಾರಿ ಇವು ಡೈಲಿ ಯೂಸ್ ಏನಿವ್ರಿ ಇವು. ಇದ್ರ ಜಂಪರನ್ನೆಲ್ಲ ಹೊಲಿಸ್ಕೊಂಡು ಮೊನ್ನೆ ಹಬ್ಬದಾಗ ಅದನ್ನೆಲ್ಲ ಉಟ್ಕೊಂಡೆ. ಆದ್ರೆ ಈ ಸೀರೆ ಮಾತ್ರ ಇನ್ನೂ ಉಟ್ಕೊಂಡಿಲ್ಲ, ನಾನು ಹಂಗೆ ಇಟ್ಟೇನಿ ರೀ. ನೋಡಿರಿ, ಫಸ್ಟ್ ಈ ಬ್ಯಾಗ್ಲಿಂತ ನಾನು ಸ್ಟಾರ್ಟ್ ಮಾಡ್ತೀನಿ ರೀ. ಯಾವ್ಯಾವ ಸೀರೆ ಎಲ್ಲೆಲ್ಲಿ ಇಟ್ಟೇನಿ ಅನ್ನೋದು ನನಗೆ ನೆನಪಿಲ್ಲ ರೀ ಫ್ರೆಂಡ್ಸ್. ಸೊ ಹಾಗಾಗಿ ಈಗ ಚಲೋ ಮಾಡನ್ರಿ. ಇದು ಒಂದು ಎಲ್ಲ ಹಳೆ ಸೀರೆ ಇವು, ಎಲ್ಲ ಹಳೆ ಸೀರೆ ಇವು. ನಿಮಗೆ ಹಳೆಯವ್ರಿ, ನಮಗೆ ಹೊಸವು. ಆದ್ರೆ ಡೈಲಿ ಯೂಸ್ ಉಟ್ಕೊಳ್ಳೋ ಅಷ್ಟ ಹಳೆವು. ಈ ಬ್ಯಾಗ್ನಾಗೆಲ್ಲ ತುಂಬಿದ್ದು ಹೊಸವು ನನಗೆ. ನೋಡ್ರಿ, ಫಸ್ಟ್ ಎಲ್ಲ ತಳಗೆ ಹಾಕ್ತೀನಿ ರೀ, ಆಮೇಲೆ ಹೇಳ್ತೀನಿ ರೀ ಇವು ಯಾವಾಗ ತೊಗೊಂಡಿದ್ವು, ಯಾರು ಕೊಡಿಸಿದ್ವು ಅನ್ನೋದನ್ನು. ನೋಡ್ರಿ, ಅವಸರದಾಗ ಕಬಾರ್ಡ್ ಇತ್ತಂದ್ರೆ ಎಲ್ಲ ಮಸ್ತಾಗಿ ಮರ್ಚಿ ಇಡ್ತಿದ್ದೆ ರೀ ನಾನು. ಈ ಗಂಟೊಳಗೆ ಎಲ್ಲ ಇಟ್ಟಿಟ್ಟು ಎಲ್ಲ ಸಾರಿ ಮುದ್ದಿನ ಆಗ್ಬಿಟ್ಟವ್ರಿ ನಮ್ಮ. ಇದು ಬರ್ತಾವಲ್ಲ ಕೊಂಕಿಗೆ ಸಿಗಿಸ್ಬೇಕೆಲ್ಲ ಅವನ್ನ ಐರನ್ ಮಾಡಿ ಕೊಂಕಿಗೆ ಸಿಗಿಸಿ ಅವನ್ನ ಎಲ್ಲಿ ಹಾಕ್ಬೇಕು ಹೇಳ್ರಿ? ಕಬಾರ್ಡ್ ಒಳಗೆ ಹಾಕ್ಬೇಕು ಅವನ್ನ ಕೊಂಕಿನ.
ಇಲ್ಲಿ ಕೊಂಕಿ ಸೀಸ್ ಎಲ್ಲಿ ಹಾಕ್ಲಿ ಇಲ್ಲಿ ಹಾಕ್ಲೆ ಹಗ್ಗದ ಇದಕ್ಕೆ ಅದಕ್ಕೆ ಮನೆ ಆಗಬೇಕು ಫಸ್ಟ್ ಮನೆ ಆಗಬೇಕು ಅಂದೆ. ಜಂಪರ್ ಒತ್ತಟ ಕಡೆ ಸೀರೆ ಒತ್ತಟ ಕಡೆ ಆಗ್ಬಿಟ್ಟವ್ರಿ ಎಲ್ಲಾನು. ಇವತ್ತು ಅದಕ್ಕೆ ನಾನು ನಿಮಗೆ ತೋರಿಸ್ದಂಗೆ ಆಗ್ತತಿ, ಎಲ್ಲ ಕರೆಕ್ಟಾಗಿ ಮಚ್ಚಿಟ್ಟಂಗೆ ಆಗ್ತತಿ ಅಂಥೇಳಿ ನಾನು ಎಲ್ಲಾನ ಕೇಳಾಕತ್ತೀನಿ ರೀ. ಆ್ಯಕ್ಚುಲಿ ನಾನು ನಿನ್ನೆ ಅಂದ್ಕೊಂಡಿದ್ದೆ ರೀ ಎಲ್ಲಾನ ಸೀರೆನ ಮರ್ಚಿಡ್ಬೇಕು, ಎಲ್ಲಾರ ಅವಸರ ಹೊಂಟಿವಿ ಅಂದ್ರೆ ಅದ್ರ ಜಂಪರ್ ಸಿಗೋಲ್ವು, ಸೀರೆ ಸಿಗೋಲ್ವು ಅಂಥೇಳಿ ಆಪರೇನು ನಾವು ತೊಗೊಂಡ್ರೆ ಸೀರೆನ ಕಮ್ಮಿ ರೇಟೇನೋ ತೊಗೊತೀವಿ ರೀ. ಏನಪ್ಪ ಅಂತ ಹೇಳಿದ್ರೆ ಮಿನಿಮಮ್ ನನ್ನ ಕಡೆ ಸೀರೆ ಹೆಂಗದ ಅಂತ ಹೇಳಿದ್ರೆ 2,000 ರೂಪಾಯಿ ಒಳಗೆ ಹೊರಗೆ ಇಷ್ಟರೊಳಗೆ ಅದ ನೋಡ್ರಿ. 2,000 ರೂಪಾಯಿ ಹಂಗೆ ದಾಟಿಲ್ರಿ. ಮತ್ತು ಅಷ್ಟು ಸೀರೆನೂ ಹೇಳ್ಬೇಕಂತ ಹೇಳಿದ್ರೆ ಒಂದೊಂದು ಸೀರೆ ಒಬ್ಬೊಬ್ಬರು ನೆನಪು ಬರ್ತಾವೆ ನೋಡಿ. ಒಂದೊಂದು ಸೀರೆ ನೋಡಿದ್ರೆ ಒಬ್ಬೊಬ್ಬರು ನೆನಪು ಬರ್ತಾವೆ. ಅದನ್ನ ಅದಾರ ಇನ್ನು ಅಲ್ಲ ಅರ್ಧ ಅದನ್ನ ಕೇಳಿದೆ ನನಗೆ. ನಾನು ಅರ್ಧ ಆಗಿಲ್ಲ ಈಗ. ಸರಿ ಬ್ಯಾಗ್ನ ಪೂರ ತೆಗಿತೇನೆ ರೀ ಫಸ್ಟ್. ಇದೆ ಪಾಪ ಈ ಬ್ಯಾಗ್ ಹೆಂಗೆ ತಡ್ದತಾನೆ ಇಷ್ಟೊಂದು ಸೀರೆನ ತುರುಕ್ ನಾನು. ಅದು ಅದು ಈ ಬ್ಯಾಗ್ ಒಳಗೆ ಮತ್ತೆ ಈ ಬ್ಯಾಗ್ ಒಳಗೆ ಇಲ್ಲಿ ಅದಾರ ಸೈಡ್ ಇದು ಹೊಸದಿದೆ, ನ್ಯೂ ಬ್ರ್ಯಾಂಡ್ ಇದೆ. ಎಲ್ಲ ನ್ಯೂ ಬ್ರ್ಯಾಂಡ್ ಮೊನ್ನೆ ತೊಗೊಂಡಿದ್ದು ರೀ ಇವು. ಅದು ಕಂತಿನಂಗೆ 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 2 ತೊಗೊಂಡಿನಿ, ಸೇಲ್ ಒಳಗೆ ಒಂದು 2 ತೊಗೊಂಡೀನಿ. ಅವೆಲ್ಲ ರೀ ಇವು. ಮತ್ತು ಇದನ್ನ ಓಪನ್ ಮಾಡಲ್ರಿ ಈಗ. ಹಾಂ ಇದು ಊರಿಗೆ ಹೋಗಿ ಬಂದದ್ದು ಬ್ಯಾಗ್ ರೀ ಇದು. ಇದ್ರನ್ನ ಮತ್ತೆ ಏನೇನು ತೆಗಿಯೋದ ಬೇಡ ವಾಪಸ್ ಅಂತೇಳಿ ಇದ್ರೊಳಗೆ ಈ ಬ್ಯಾಗ್ನ ಎತ್ತಿಟ್ಬಿಟ್ಟೇನಿ ರೀ ಹಂಗೆ ನಾನು. ಮತ್ತಮ್ಮ ಏನಾದ್ರು ಯಾವಾಗಾರ ಊರಿಗೆ ಹೋಗೋದು ಬಂತಂದ್ರೆ ಇದನ್ನ ತೊಗೊಂಡು ಓಡೋದಾಗ ಬರ್ದ ಅಂತೇಳಿ. ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಅದು ಏನೇನೋ ಎಷ್ಟಿದ್ರು ಮತ್ತು ತೊಗೋಬೇಕು ಅನ್ನಿಸ್ತೈತಿ. ನನಗಿದೊಂದು ಖುಷಿ ಏನಪ್ಪ ಎದ್ರ ವೀಡಿಯೋ ಮಾಡೋಕೆ ಭಾಳ ಇಷ್ಟ ಅಂತ ಹೇಳಿದ್ರೆ ಸೀರೆವು ಆಮೇಲೆ ಜ್ಯುವೆಲರಿವು ವೀಡಿಯೋ ಮಾಡ್ಬೇಕಂದ್ರೆ ಭಾಳ ಖುಷಿ ಆಗತ್ತೆ ನೋಡ್ರಿ ನನಗೆ. ನನಗೆ ವಜ್ರದ್ದು, ಡೈಮಂಡಿಂದು, ಬಂಗಾರದ್ದು ಅದು ಹೆಂಗೆ ಹೇಳಿ ಗ್ರಾಮ್ ಅಲ್ಲ ಕೆ ಜಿ ಇಡ್ಲಿ ತೊಗೊಂಡಿದ್ದು ವಿಡಿಯೋ ಮಾಡ್ಬೇಕಂದ್ರೆ ನನಗೂ ಭಾಳ ಮನಸ್ಸಾಕೈತಿ. ಆದ್ರೆ ಏನು ಮಾಡ್ತೀವಿ ತಗೊಳ್ಳೋ ರೊಕ್ಕ ಬೇಕಲ್ಲ. ಆಸೆ ಮಿತಿ ಮೀರಿ ಬ್ಯಾಡ್ದೆ, ನಮ್ಮ ಬಜೆಟ್ನಾಗಿದ್ದ ಆಸೆ ಮಾಡ್ಬೇಕು ನಾವು. ಅದು ನೀ ಹಂಗೆ ಮಾಡಿಲ್ಲಲ್ಲ ನೋಡವಿ 3-4 ಬ್ಯಾಗ್ ತುಂಬಿಟ್ಟು. ಇವು ಒಮ್ಮಕ್ಲೆ ತೊಗೊಂಡಿದ್ದೇನ್ರಿ ನಾನು. ಇದ್ರು ಇನ್ನೂ ಇಷ್ಟು ಸೀರೆ ಅದಾವ್ರಿ, ಇದಕ್ಕೇನೆ 2 ಪಟ್ಟು ಸೀರೆ ಅಲ್ಲಿ ಅದಾವ್ರಿ, ಒಳಗದಾವು. ಮತ್ತು ಅಲ್ಲಿನ ಒಂದು ಚೀಲದ ತುಂಬಿಟ್ಟಿನ್ರಿ ಮೇಲೆ. ಇಷ್ಟು ಸೀರೆ ಯಾವಾಗಾದ್ರೂ ಎಲ್ಲಾರ ನಾವು ಹೊಂಟಿಪ್ಪ ಊರಿಗೆ ಹೊಂಟಿವಿ, ಆಮೇಲೆ ಏನಾದರೂ ಫಂಕ್ಷನ್ ಇತ್ತು ಅಂತ ಹೇಳಿದ್ರೆ ತಕ್ಷಣ ತಳಗಿ ಮನೆಗೆ ಹೋಗಿರ್ತೀವಲ್ರಿ, ನಾಳೆ ಉಟ್ಕೊಳಕ್ಕೆ ನನಗೆ ಈ ಸೀರೆ ಬೇಕಂತೇಳಿ ತೊಗೊಂಬಂದು ಇಟ್ಕೊಂಡಿದ್ವಿ. ಇಲ್ಲಿಷ್ಟು ಸ್ಟಾಕ್ ಆಗ್ಯಾವ್ರಿ ಅವು. ಏನಿಲ್ಲ ಅಂತ ಹೇಳಿದ್ರೆ 1,000 ಸೀರೆ ಅದಾವನೆ ಇರ್ಬೋದ್ರಿಪ್ಪ. ಹಂಗೆ 1,000 ಮ್ಯಾಗ ಅದಾವ. ಅದಾವ ಅದನ್ನ ಎಣ್ಸಿಲ್ಲ ಇದ್ದವ್ರಿಗೆ. ಆದ್ರೆ ಒಂದು ಸೀರೆನ ಎಣ್ಸಿಲ್ಲ ರೀ ನಾನು. ಈಗ ಸ್ಟಾರ್ಟ್ ಮಾಡನ್ರಿ. ಈ ಸೀರೆ ನೋಡ್ರಿ, ಇದ್ರದಿನ್ನ ಜಂಪರ್ ಹೊಲಿಸ್ಕೊಂಡಿಲ್ರಿ ನಾನು. ಆರೆಂಜ್ ಸೀರೆ ಇದು ನಮ್ಮ ಮಾಮವ್ರು ಕೊಡ್ಸಿದ್ರಿ. ನಮ್ಮ ನವಾಜನ ಏನ್ರಿ ಫಂಕ್ಷನ್ ಆತಲ್ರಿ 10ನೇದ್ದು ಅವಾಗ ಕೊಡ್ಸಿದ್ರಿ ಇದು ಮುಂಜಿ ಕಾರ್ಯಕ್ರಮ. ಹಾಂ ಅದನ್ನ ಮೇಲೆ ಉಟ್ಕೊಂಡಿಲ್ಲ, ಅವತ್ತ ಉಟ್ಕೊಂಡಿದ್ದೆ. ಮತ್ತೊಮ್ಮೆ ಇವ್ರದ್ದು ಹೋಗಿದ್ವಲ್ರಿ ನಾವು, ಯಾರು ಗೊತ್ತೇನು ಮನೆ ಓಪನಿಂಗ್ ಹೋಗಿದ್ವಲ್ಲ ನಾವು ಖ್ವಾಜಾ ಅವ್ರದ್ದು, ಅವಾಗ 1 ಸರ ಉಟ್ಕೊಂಡಿದ್ದೆ, 2 ಸರ ಉಟ್ಕೊಂಡಿದ್ದೆ. ಆಮೇಲೆ ಈ ಸೀರೆ ಸೇಲ್ನಾಗ ತೊಗೊಂಡಿದ್ದೆ ರೀ. ಈ ಸರ ಸೇಲ್ನಾಗ ಅಲ್ರಿ, ಅವಾಗ 1 ಸರ ಸೇಲ್ ಇತ್ತು ನೋಡ್ರಿ. ಇದ್ರದ್ರಿ ಏನ್ರಿ ಯಾವ ಸೀರೆ ಅಂತಾರಲ್ಲ ಇದಕ್ಕೆ, ಸಾಫ್ಟ್ ಸಿಲ್ಕ್ ಸೀರೆ ಇದೆ, ಅವ ತೊಗೊಂಬಂದಿದ್ದೆ ರೀ. ಇವು 4 ಸೀರೆ ತೊಗೊಂಬಂದಿದ್ದೆ ಆ ಮನೆಗಿದ್ದಾಗ, ಅಮ್ಮಾರ ಮನೆಗಿದ್ದಾಗ. ಇವು ಇದು ಒಂದು ಇದನ್ನು ಹೌದ್ರಿ. ಹಂಗೆ ಈ ಸೀರೆನೂ ಹೌದ್ರಿ. ಇದು ಚಂದ ಐತ್ರಿ ಕಲರ್, ಗ್ರೇ ಕಲರ್. ಇದು ಹಳದಿ ಕಲರ್ ಸೀರೆ ರೀ. ನಮ್ಮ ಸಪ್ಯಾನ್ ಮದುವೆ ಒಳಗೆ ಮಿಶೋದೊಳಗೆ ಆರ್ಡ್ರ್ ಮಾಡಿದ್ದೆ ನಾನು, ಹಳದಿಗೆ ಉಟ್ಕೊಳಕ್ಕೆ ಬರ್ತೈತಿ ಅಂತಂದು ಹೇಳಿ. ಇದು
ಇದು ಯಾವಾಗ ತೊಗೊಂಡಿದ್ದೆ ನನಗೆ ನೆನಪಿಲ್ಲ ರೀ. ಇದು ನೆನಪಿಲ್ರಿಪ್ಪ. ಒಟ್ಟು ಸೀರೆ ತೊಗೊಂಡಿದ್ದೆ ರೀ. ಇದು ಒಂದು ಸರನೂ ಉಟ್ಕೊಂಡಿಲ್ಲ ನಾ ಇನ್ನೂ ಇದನ್ನು. ಆಮೇಲೆ ಈ ಸೀರೆ ನಮ್ಮ ತಮ್ಮ ಕೊಡಿಸಿದ್ದಾರೆ ರಂಜಾನ್ ಒಳಗೆ. ಮನೆ ಹೋತಲ್ರಿ, ನಾವು ರಂಜಾನ್ ಅಲ್ಲೇ ಮಾಡಿದ್ದೀವಿ ನಮ್ಮ ತವ್ರ ಮನೆ ಒಳಗೆ. ಅವಾಗ ತೊಗೊಂಬಂದಿದ್ದಾರೆ ಇದು. ಆಮೇಲೆ ಈ ಸೀರೆ ನಮ್ಮ ತಮ್ಮನ ಮದುವೆ ಆಗಿಂದ್ರಿ ಇದು. ಈ ಸೀರೆ ಭಾಳ ಲೆಕ್ಕ ಐತ್ರಿ ಇದು. ನಾನು ಸುವರ್ಣ ಸೂಪರ್ ಸ್ಟಾರಿಗೆ ಉಟ್ಕೊಂಡು ಹೋಗಿದ್ದೆ. ಮಸ್ತ್ ಐತ್ರಿ ಇದು, ಮಡಿ ಭಾರಿ ಐತ್ರಿ ಇದು. ತೊಗೊಂಡಾಗ ಹಾಂ ಮಡಿ ಟೈಪ ಸೀರೆ ರೀ ಇದು. ಕಲರ್ ಮಸ್ತ್ ಐತ್ರಿ ಅದು. ಉಟ್ಕೊಂಡ್ರಂತ್ರ ಎಷ್ಟು ಲುಕ್ ಕಾಣಿಸ್ತದೆ ಗೊತ್ತೇನ್ರಿ ಇದು. ಬಿಸಿಲೊಳಗೆ ಹೊಂಟಿಪ್ಪ ಅಂದ್ರೆ ಜಗ್ಮಗ್ ಅಂತತ್ರಿ ಇದು. ಶೈನಿಂಗ್ ಐತಿ. ಆದ್ರೆ ಒಂದು ಸರನೂ ನಾನು ನೀರಾಗ ಹಾಕಿಲ್ಲ. ನೀರಾಗ ಹಾಕ್ಲಿರುವಂಥ ಸೀರೆನ ಸೂಕ್ಷ್ಮಲಿಂತ್ರ ಆಗ ಒಂದು 5-10 ನಿಮಿಷ ಉಟ್ಕೊಂಡು ಬಿಚ್ಚಿಟ್ಬಿಡೋದ್ರಿ ಅದನ್ನ. ಆಮೇಲೆ ಈ ಸೀರೆ ನಮ್ಮ ಮಾಮವ್ರು ಕೊಡ್ಸಿದ್ರಿ ಇದು. ಇದು ಮೊನ್ನೆ ಯಾವಾಗ ಇದು ಉರ್ಸ್ನ ನಾನು ದೇ ನಮಸ್ಕಾರ ಹಾಕಿದ್ನಲ್ರಿ ನಮ್ಮೂರು ಉರ್ಸೊಳಗೆ. ಅವಾಗ ನಮ್ಮ ಮಾಮವ್ರು ಇಲ್ಲೇ ದುಡ್ಡು ಹಾಕಿದ್ರು, ನಿನಗೆ ಎಂಥದ್ದು ಬೇಕು ನೋಡುವ ಸೀರೆ ತೊಗೊಂಬಾ ಅಂತಂದೇಳಿ ಅವಾಗ ಈ ಸೀರೆನ ನಾನು ತೊಗೊಂಡು ಹೋಗಿದ್ದೆ ರೀ. ಈ ಸೀರೆ ನೋಡ್ರಿಪ್ಪ ನನಗೆ ಗಿಫ್ಟ್ ಕೊಟ್ಟಿದ್ದರು ಇದು ನಾನು ಸುವರ್ಣ ಸೂಪರ್ ಸ್ಟಾರಿಗೆ ಹೋಗಿ ಬಂದಮೇಲೆ ನಮ್ಮ ಊರಿಗೆ ಬಂದು ಅವ್ರ ಫ್ಯಾಮ್ಲಿ ಸಮೇತ ಬಂದು ನನಗೆ ಕೇಕ್ ತೊಗೊಂಬಂದು ನಮ್ಮ ಕಡೆಯಿಂದ ಕಟಿಂಗ್ ಮಾಡಿಸಿ ನನಗೆ ಅಷ್ಟ ಅಲ್ರಿ, ನನಗೂ ನಮ್ಮ ಮನೆಯವ್ರಿಗೂ ನನ್ನ ಮಕ್ಳಿಗೂ ಮತ್ತು ಅಮ್ಮಾಗ ಸೀರೆ ತೊಗೊಂಬಂದದ್ರಿ. ಇಷ್ಟೊಂದು ಕ್ಲೂ ಕೊಟ್ಟಿನಿ. ಯಾರಂತ ನೀವು ಗೆಸ್ ಮಾಡಿರ್ಬೋದು ರೀ. ಇವ್ರಿ ಅವರು ಬಿಜಾಪುರ ಅಕ್ಕ ರೀ. ಅವ್ರು ಬಂದಿದ್ದನ್ನ ಸೀರೆ ಗಿಫ್ಟ್ ಮಾಡಿ ಹೋಗಿದ್ರಿ. ಅವ್ರ ತಂಗಿ ಗಂಡ ಎಲ್ಲರಿಗೂ ಕರ್ಕೊಂಬಂದೆ. ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ, ಅವ್ರಿಗೆ ಸಪೋರ್ಟ್ ಮಾಡ್ರಿ. ಅವ್ರ ಚಾನಲ್ ಏನೈತಲ್ಲ, ನಸೀಮಾ ಫ್ಯಾಮಿಲಿ ವ್ಲಾಗ್. ಅದ ಇದು ಇನ್ನೂ ಜಂಪರ ಹೊಲ್ಸ್ಕೊಂಡಿಲ್ರಿ ನಾನು. ಇದು ಹಂಗೈತ್ರಿ ಜಂಪರ. ಹಾಂ, ಎಷ್ಟು ದೊಡ್ಡದೈತೆ ನೋಡ್ರಿ ಇದು. ಬೋರ್ಡ್ರ್ ಬರ್ತದ. ಇದು ಇನ್ನೂ ಹೊಲ್ಸ್ಕೊಂಡಿಲ್ಲ. ಬೋರ್ಡ್ರ್ ಸೂಪರ್ ಇರ್ತದ. ಈಗ ಸಣ್ಣ ಕೈ ಕೊಡ್ಬೇಕಂತ ಹೇಳಿ ಬೈದ ಬಿಡ್ತಾಳೆ ನನಗೆ. ಈಗ ಆಲ್ಮೋಸ್ಟ್ ಈಗ ಒಂದು 10 ಸೀರೆ ಯಾರ ಕೊಟ್ಟಿನಿ ಆಕೆ ಜಂಪರ್ ಹೊಲ್ಯಾಕ. ಅವಿಷ್ಟು ಹೊಲ್ದು ಕೊಡ್ದೇನೆ ತಡಿ ಮಮ್ಮಿ ಅಂತೇಳಿ. ಇದು ಇದರದ್ದು ಜಂಪರ್. ಆಮೇಲೆ ಇದನ್ನ ಅವರ ಕೊಟ್ಟಿದ್ದು ನೋಡ್ರಿ ಸೀರೆ. ಇದು ಭಾರಿ ಐತಿ, ಫುಲ್ ಗ್ರ್ಯಾಂಡ್ ಐತೆ ನೋಡಿ. ಇದನ್ನ ಅವರ ಕೊಟ್ಟಿದ್ರು ಫ್ರೆಂಡ್ಸ, ಬಿಜಾಪುರ ಅಕ್ಕಾರನ ರೀ. ಮಸ್ತ್ ಐತ್ರಿ ಸೀರೆ ಇದು. ಇದನ್ನು ನಾನು ಉಟ್ಕೊಂಡಿದ್ದೆ ರೀ. ಯಾವಾಗಂದ್ರೆ ನಮ್ಮ ನರ್ಸನ ಒಲಿಮಾದಾಗ ಉಟ್ಕೊಂಡಿದ್ದೆ ನಾನು. ಅವ್ರು ನಿಮಗೆ ಗಿಫ್ಟ್ ಕೊಟ್ಟಾರೆ. ನೆಕ್ಸ್ಟ್ ಅವ್ರು ನಮ್ಮ ಮನೆಗೆ ಬಂದ್ರೆ ಅಂತ ಹೇಳಿದ್ರೆ ಅವ್ರಿಗೆ ಗಿಫ್ಟ್ ನಾವು ಕೊಡೋಣ ಅಂತ ಅದ ರೀ. ಅವ್ರಿಗೆ ಬರ್ರಿ ಅಂತ ಅನ್ನಕತ್ತೀವಿ, ಮಕ್ಕಳ ಸ್ಕೂಲ್ ಸುಟಿ ಆದ್ಮೇಲೆ ಬರ್ರಿ ಅಂತಂದು ಹೇಳಿ ಅವ್ರು ನಮಗೆ ಕರೆಯಕತ್ತಾರ, ನಾವು ಅವ್ರಿಗೆ ಕರೆಯಕತ್ತೀವಿ. ಆಮೇಲೆ ಶರಣಮ್ಮಕ್ಕನೂ ಭಾಳ ಕರೆಯತ್ತಾರ. ಅಲ್ಲಿ ಹೋಗಿ ಬರ್ಬೇಕು. ಅದೇನು ಎರಡು ಒಂದೇ ಕಡೆ ಐತೆ. ಅದು ಇವ್ರ ಅಪ್ಪಾರೂರ ಬಿಜಾಪುರ, ಅವ್ರ ಅಕ್ಕಾರೂರ ಗುಲ್ಬರ್ಗ. ಹೋಗ್ಬರ್ರಿ ನಮ್ದು. ಇಷ್ಟು ಸೀರೆ ತೋರ್ಸೋಕೆ ಕಾರಣ ಏನ್ರಿಪ್ಪ ಅಂತ ಹೇಳಿದ್ರಿ, ಈಗ ನೆಕ್ಸ್ಟ್ ನಮ್ಮ ಮನೆಯೊಳಗೆ ಈಗ ಸಿಕ್ಕಾಪಟ್ಟೆ ಕಾರ್ಯಕ್ರಮ ಚಾಲೂ ಆಗ್ತಾವ. ಈಗ ಇದು ಅಲ್ಲಿ ಕಳಗೆ ಮನೆಯಾಗ ಇದ್ದಾಗ ನಮ್ಮ ಜೈರಾನ್ ಮದುವೆ ತೊಗೊಂಡಿತ್ರಿ ಇದು ಸೀರೆ. ಇದು ಪ್ಲೇನ್ ಕಲರ್. ಇವು ಅವಾಗ ನಮ್ಮ ಜೈರಾನ್ ಮದುವೆಗೆ ಅಂದ್ರೆ ಇವು ಟ್ರೆಂಡ್ ಇದ್ದು ರೀ ಸೀರೆ. ಇದು ಅವಾಗ ತೊಗೊಂಡಿದ್ದೆ ರೀ. ಇದು ಈ ಸೀರೆನ ಎಲ್ಲಿ ಉಟ್ಕೊಂಡಿದ್ದಲ್ಲ? ನಮ್ಮ ಐಕೆ ಮದುವೆಗೆ ಉಟ್ಕೊಂಡಿದ್ದೆ ನಾನು, ನರ್ಸನ ಮದುವೆ ಒಳಗೆ. ಇದು ಮದುವೆಗೆ ಉಟ್ಕೊಂಡಿದ್ದೆ, ಇದನ್ನು ಒಲಿಮಕ್ಕೆ ಉಟ್ಕೊಂಡಿದ್ದೆ ಈ ಸೀರೆ ರೀ. ಆಮೇಲೆ ಈ ಸೀರೆ ನಮ್ಮ ಇವ್ರು ಕೊಟ್ಟಿದ್ರು. ಇದು ನಮ್ಮ ನಸರನವ್ರ ಮನೆ ಓಪನಿಂಗ್ ಅವಾಗ ಕೊಟ್ಟಿದ್ದು ನೋಡ್ರಿ. ನಸರಿನ ಕೊಟ್ಟಿದ್ದ ಅದು? ನಮ್ಮ ನಸರನವ್ರ ಮನೆ ಓಪನಿಂಗ್ ರೀ. ಮಸ್ತ್ ಆಗತ್ತೆ ರೀ ಇದು. ಇಷ್ಟಕ್ಕೊಂದು ಸೀರೆ ಅದಾವ ರೀ. ಮತ್ತು ಸೀರೆ ಅಂತ ಸೀರೆ ಏನು ಮಾಡ್ಬೇಕು, ಅದ್ರ ಬ್ಲೌಸ್ ಸೀರೆ ಕರೆಕ್ಟಾಗಿ ಮಡಿಚಿಟ್ಬಿಡ್ಬೇಕು. ಅದನ್ನು ಮಡಿಚಿಟ್ಟೆ ಖರೆ. ಆದ್ರೆ ಎಲ್ಲಾರ ಹೋಗೊಂದು ಅವಸರದಾಗ ತೊಗೊಂಡು ಹಂಗೆ ತುರುಗಿ ಬಿಡ್ತೇನೆ ರೀ ನಾನು. ಏನು ಅವಸರದಾಗ ಇದನ್ನು ಇನ್ನೂ ಉಟ್ಕೊಂಡಿಲ್ಲ ನಾನು. ಇದ್ರದ್ದು ಜಂಪರ್ ಹೊಲಿಸ್ಕೊಂಡಿಲ್ಲ ರೀ ನಾನು. ಇನ್ನೂ ಕೊಟ್ಟಿನಿ ನಾನು ಸಣ್ಣ ಕಡೆಗೆ ಹೊಲ್ಯಾಕೆ, ಇನ್ನೂ ಹೊಲ್ದು ಕೊಟ್ಟಿಲ್ಲ. ಇದು ಸಾಫ್ಟ್ ಸಿಲ್ಕರ್. ಇದು ನನಗೇನೇನು ವರ್ಕೇನು ಭಾಳ ಉಟ್ಕೊಳಂಗೆ ಆಗಂಗಿಲ್ಲ ನೋಡ್ರಿ. ಈ ಸಾಫ್ಟ್ ಸಿಲ್ಕ್ ಆಮೇಲೆ ದಡಿವ ಭಾಳ ಇಷ್ಟ ಆಗೋದು. ಇವು ಅಲ್ಲೇ ಓಲ್ಡರ್ ಇವು ಉಡಾಕ್ ತೆಗಿಬೇಕಂತೀನಿ. ಆದ್ರೆ ಇನ್ನೂ ಇರ್ಲಂತ ಸುಮ್ಮ ಬಿಟ್ಟೀನಿ ರೀ ನಾನು. ಇಂಥವು ಅಲ್ಲೇ ಇವು ಉಬ್ಬು ನಿಂದ್ರಾಗ ಹಚ್ಬಿಟ್ಟಾರ ಇವು ಕಾಟನ್ ಸೀರೆ.
ಅವಾಗ ನಮ್ಮ ಮನೆ ಕಡೆಗೆ ಒಬ್ರು ಬರ್ತಿದ್ರಿಪ್ಪ ಮಾರಕ್ಕೆ ಸೀರೆನ. ಇವು ಭಾಳ ಟ್ರೆಂಡ್ ಇದ್ದು ರೀ ಇವು. ಏನಿಲ್ಲ ಅಂದ್ರೆ ನಾವು ಮನೆ ಮಂದಿನ ಎಲ್ಲರೂ ಒಬ್ಬೊಬ್ರ ಹತ್ರ 3-4 ಸೀರೆ ಅದ ನೋಡ್ರಿ ಇವು. ಅಕ್ಕಾರ ಕೊಟ್ಟು ಹೋಗಿದ್ರಿ ನನಗೆ. ಇವ್ನ ಅಮ್ಮ ಕೊಡ್ಸಿದ್ರಿ 2 ಸೀರೆನ. ಇವೆರಡು ರೀ ಕಾಟನ್ ಸೀರೆ ಚಲೋ ಅಕ್ಕ ನೋಡಿ ತಗೋ ಅಂತಂದು ಹೇಳಿ ಅವ್ರ ನನಗೆ ಕೊಡ್ಸಿದ್ರಿ. ಇದು ಇದ್ರ ಜಂಪರ್ ಅಮ್ಮ ಕೊಡ್ಸಿದ್ದೆ 1-2 ಅಲ್ಲ. ಆ ಮನೆಗೆ ಭಾಳ ಅದಾವ್ರಿ ನಮ್ಮಮ್ಮ ಕೊಡ್ಸಿದ್ದು. ಆಮೇಲೆ ಇದು ನಾವ ತೊಗೊಂಡಿದ್ರಿ. ಇದು ನಮ್ಮ ಮನೆಯವ್ರು ಕೊಡ್ಸಿದ್ರಿ ಒಂದ್ಸಲ ರಂಜಾನ ಹಬ್ಬದಾಗ, ಆ ತಳಗಿ ಮನೆಗಿದ್ದಾಗ. ಡಬಲ್ ಕಲರ್ ರೀ ಇದು, ಕೇಸರಿ ಕೆಂಪು. ಆಮೇಲೆ ಇದು ಗಿಫ್ಟ್ ಕೊಟ್ಟಿದ್ರಿ ಇದು ಕರಾಟಿಗೆ ಅಮ್ಮಾರ. ಇದು ಚಲೋ ಸೀರೆ. ರಂಜಾನ್ ಹಬ್ಬಕ್ಕೆ. ಈ ಸೀರೆ ನಮ್ಮ ತಮ್ಮ ಕೊಡಿಸಿದ್ರಿ ಇದು. ಇಲ್ಲೇ ಒಂದ್ಸಲ ಬಂದಾಗ ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಅಂತೇಳಿ ನೋಡಕ್ಕೆ ಬಂದಾಗ ಅಮ್ಮಾರ ಮನೆಯಾಗಿದ್ರು ನಾವು. ಅವಾಗನ ಇವನ್ ತೊಗೊಂಡು ಬಂದಿದ್ರಿ ಅವ್ರು ಈ ಸೀರೆ. ನೀವು ಅಲ್ಲಿ ಕರೆದ್ರೆ ಬರೋಂಗಿಲ್ಲ ಏನಿಲ್ಲ ಚಾಚಿ, ಅದಕ್ಕೆ ನಾವು ಇಲ್ಲೇ ತೊಗೊಂಬಂದೀವಿ ಸೀರೆನ. ಅಲ್ಲಿ ಕರೆದು ಒಂದ್ಸಲ ನಮ್ಮ ಮನೆಯೊಳಗೆ ಉಡಿಸಿ ಉಡಕ್ಕೆ ಹಾಕಿ ಕಳಿಸ್ಬೇಕಂದ್ರೆ ನೀವು ಬರೋವಲ್ರಿ ನಮ್ಮ ಊರಿಗೆ ಅಂತಂದು ಹೇಳಿ ನಮ್ಮ ರೇಷ್ಮನು ಭಾಳ ಸರ ಹೇಳಕತ್ತಾಳ. ಈ ಸರ ಸೂಟಿಗೆ ಒಂದು ಹೋಗ್ಬೇಕ್ರಿ ನಮ್ಮ ತಮ್ಮನ ಊರಿಗೆ. ಹೋಗಿ ಬರ್ಬೇಕು ಅನ್ನಕತ್ತೇನೆ, ನೋಡೋಣ್ರಿ ಏನೇನು ಆಗ್ತತಿ. ಆಮೇಲೆ ಇದು ನೋಡ್ರಿಪ್ಪ, ಇದು ಎದಕ್ಕೆ ಇದು ನಾನು ಲೈಕ್ ಆಗ್ತದೆ ಗೊತ್ತೇನ್ರಿ? ಇದು ನಮ್ಮ ನಾನಿ ಕೊಡ್ಸಿದ್ದು ಸೀರೆ ರೀ ಇದು. ಯಾವಾಗಂದ್ರೆ ನಮ್ಮ ಮಾಮನ ಮದುವೆ ಆಗಿರಿದು. ಅವಾಗ ಇಷ್ಟ ಯಾಕಂದ್ರೆ ಮದುವೆ ಮಾಡೋದ ವಜ್ಜೆ ಆಗಿತ್ತು ರೀ ಅವಾಗಿನ ಕಾಲದಾಗ. ತುಟ್ಟಿ ಸೀರೆ ತೊಗೊಂಡು ಎಲ್ಲಿ ಕುಂದಿರ್ಬೇಕಾಗಿತ್ತು ರೀ. ಇದು ನಮ್ಮ ನಾನಿ ಯಾವ ಸೀರೆ ಉಡಿಸಿದ್ರೊಳ ಅದ ಸೀರೆ ಉಟ್ಕೊಂಡು ಬಂದಿದ್ದೆ ನಾನು. ನಮ್ಮ ಮಾಮನ ಮದುವೆ ಸೀರೆ ನೋಡ್ರಿ ಇದು. ಹಂಗಾಗಿ ಇದನ್ನು ಜೋಪಾನ ಆಗಿಟ್ಟೇನೆ ರೀ. ಇದು ಉಟ್ಕೊಂಡ್ರೆ ಮಸ್ತ್ ಕಾಣ್ತತ್ತಲ್ರಿ ಇದು. ಚಲೋ ಆಕೈತಿ ಇಂಥ ಸೀರೆ ರೀ. ಆಮೇಲೆ ಈ ಸೀರೆನೂ ಕರಾಟಿಗೆ ಅಮ್ಮಾರು ಕೊಟ್ಟಿದ್ರಿ ಇದು. ಅವ್ರು ಈಗ ಮಿನಿಮಮ್ 3 ವರ್ಷ ಕೊಟ್ಟಾರ ನೋಡ್ರಿ ನಮಗೆ ಸೀರೆ. ರಂಜಾನ್ ಹಬ್ಬಕ್ಕೆ ಎಲ್ಲರಿಗೂ ರೀ. ನನಗೂ ಅಪ್ಪಗೂ ಆಮೇಲೆ ಅಮ್ಮಗೂ ಈಗ ಮೊನ್ನೆ ಚಾಚಿಯರಿಗೂ ಕೊಟ್ಟು ಕಳ್ಸ್ಯಾರ್ರಿ. ನಮಗೆ ಯಾರು ಗಿಫ್ಟ್ ಕೊಟ್ಟಾರಲ್ಲ ಅವ್ರು ನಮ್ಮ ಮನೆಗೆ ಬಂದ್ರು ಅಂತ ಹೇಳಿದ್ರೆ, ಅಕಸ್ಮಾತ್ ಇಲ್ಲಪ್ಪ ಅಂತ ಹೇಳಿ ನಾವಲ್ಲಿ ಹೋದ್ರು ಅಂತ ಹೇಳಿದ್ರೆ ಅವ್ರ ಗಿಫ್ಟ್ ಹೋಯ್ನ ಅಂತಂದು ಇದನ್ನ ಅವರ ಕೊಟ್ಟಿದ್ದು ನೋಡ್ರಿ. ಯಾರು ಬಿಜಾಪುರ ಇದು. ಒಂದ್ಸಲ ನಾನು ಗುಲ್ಬರ್ಗ್ ಹೋಗಿದ್ವಲ್ರಿ ನಾವೆಲ್ಲರೂ, ನಮ್ಮ ಮಾಮೂರು ನಾವೆಲ್ಲ ಗಾಡಿ ತೊಗೊಂಡು ಅವಾಗ ಹೋಗಿದ್ವಲ್ಲ, ಅವಾಗ ಉಟ್ಕೊಂಡಿದ್ದು ನೋಡ್ರಿ ಇದು. ನಾನು ಅವಾಗ ಹೊಸದಿತ್ತು ರೀ. ದರ್ಗಾಕ್ಕೆ ಹೋದಾಗ ಉಟ್ಕೊಳಕ್ಕೆ ಬರ್ತೈತೆ ಅಂತೇಳಿ ಉಟ್ಕೊಂಡೆ. ಇದನ್ನ ಇಷ್ಟುದ್ದ ಬ್ಲೌಸ್ ಹೊಲ್ಸಿನ್ರಿ ಇದನ್ನು ತೋಳಿಂದ. ಈಗ ಏನಾಗತ್ತೈತೆ ಅಂತ ಹೇಳಿದ್ರೆ ಅದು ಟೈಟ್ ಹಾಕತ್ ಬಿಡತ್ರಿ. ದಪ್ಪಾಗೇನೇನ್ರಿ ನಾನು? ದಪ್ಪಾಗೇನೆ. ಮತ್ತೆಲ್ಲದವ್ರು ಸೀರೆ ಎಲ್ಲ ಸೀರೆನೇ ಇವು. ಮತ್ತೆ ಕೇಳ್ತಿಲ್ಲದ ಅಂತೇಳಿ ಅದು ಸೀರೆನೇ. ಇದು ಭಾಳ ಸರ ನೋಡ್ಯಾರ್ರಿ ಇದನ್ನ. ಇದು ಯಾಕಂದ್ರೆ ಭಾಳ ಲೈಕ್ ಆಗೈತ್ರಿ ನನಗೆ. ಮೆತ್ತಗೈತ್ರಲ್ರಿ ಉಟ್ಕೊಳಕ್ಕೆ. ನನಗೇನಾದ್ರು ಫಂಕ್ಷನ್ ಸಣ್ಣ ಪುಟ್ಟ ಏನಾರು ಫಂಕ್ಷನ್ ಇತ್ತ ಇದನ್ನ ಉಟ್ಕೋಬೇಕು ಅನಿಸ್ತೈತೆ ರೀ. ಆಮೇಲೆ ಜಂಪರ್ ಗ್ರ್ಯಾಂಡ್ ಐತ್ರಿ ಇದ್ರದ್ದು. ಹಿಂಗಿರ್ಬೇಕು ನನಗೆ ಮೆತ್ತಗೆ ಸೀರೆ. ನನಗೆ ಎಂಥ ಗ್ರ್ಯಾಂಡ್ ಇದ್ರೂ ನನಗೆ ಉಟ್ಕೊಳಕ್ಕೆ ಆಗಂಗಿಲ್ಲ ಬಿಟ್ರೆ. ಇಂಥ ಮೆತ್ತಗಿದ್ವು ಅಂದ್ರೆ ಹಗಲೆಲ್ಲ ಅದನ್ನ ಉಟ್ಕೊಂಡ್ರೆ ನಡಿತೈತ್ರಿ. ನಾನು ಇದನ್ನು ಉಟ್ಕೊತೀನಿ ರೀ. ಹೆಂಗೆ ಗೊತ್ತನ ಗ್ರ್ಯಾಂಡ್ ಅಂತ ಹೇಳಿದ್ರೆ ಏನರ ಫಂಕ್ಷನ್ ಇದ್ದಾಗ ಅಷ್ಟೇ ಚಲೋ ಅವು. ಇದು ನಮ್ಮ ಇವ್ರಿಗೆ ಮೇಡಮರ್ ಕೊಟ್ಟು ಕಳ್ಸಿದ್ರಿ ಯುಗಾದಿ ಹಬ್ಬಕ್ಕೆ. ಇವ್ರು ಜೋಶಿ ಮೇಡಮರ್, ಬೃಂದಾ ಜೋಶಿ ಮೇಡಮರ್ ಬೆಂಗಳೂರಾಗ ಇರ್ತಾರೆ ಅವರು. ಇದನ್ನು ಅವರು ನಮ್ಗೆ ಕೊಟ್ಟು ಕಳ್ಸಿದ್ರಿ ಯುಗಾದಿ ಹಬ್ಬಕ್ಕೆ 1 ವರ್ಷ ಎಲ್ಲರಿಗೂ. ಆಮೇಲೆ ಇದನ್ನು ನಾವು ರಂಜಾನ್ ಹಬ್ಬದಾಗ ತೊಗೊಂಡಿದ್ದಾರೆ ಅವಾಗ. ಇವನ್ನೆಲ್ಲ ಒಂದ್ಸರ ಉಡಾಕ್ ತೆಗಿಬೇಕು ಅನ್ನಕತ್ತೀನಿ ರೀ. ಇವನ್ನ ಹಳೆ ಸೀರೆ ಎಲ್ಲ ಇದನ್ನು ಮಾಡಿ ಇವೆಲ್ಲ ಮೆತ್ತನೋ ಪೂರ ಊಟ ಹರಿಬೇಕಂತೇಳಿ. ಆದ್ರೆ ಇವು ವರ್ಕ್ ಅದಾವಲ್ರಿ, ಇವು ಡೈಲಿ ಯೂಸಿಗೆ ಚಲೋ ಆಗಂಗಿಲ್ಲ ರೀ ನನಗೆ. ಆಮೇಲೆ ಮತ್ತು ಇದ್ರಾಗ ಜಂಪರ್ ಪೀಸ್ ಅಷ್ಟು ಇವು. ಇದು ರೀ, ಇದು ನಮ್ಮ ಚಾಚಾ ಅವ್ರದ್ದು ಹಳೆ ಮನೆ ಕಟ್ಟಿಸ್ದಾಗ ಓಪನಿಂಗ್ನಾಗ ಕೊಟ್ಟಿದ್ದು ಸೀರೆ. ಫಸ್ಟ್ ಹಳೆ ಮನೆ ಅಲ್ಲ, ಹೊಸ ಮನೆ ಅಂತ ಅದಕ್ಕೆ. ಹಳೆ ಮನೆ ಅವಾಗ ಅಲ್ಲಿ ಐತಲ್ರಿ, ಈಗ ಶಾಲಿ ಕಡೆ ಒಂದ್ಸಲ ಹೋಗಿದ್ವಲ್ಲ ನಾವು, ಆ ಮನೆ ಓಪನಿಂಗ್ ಆದಾಗ ಕೊಟ್ಟಿದ್ದಿದೆ. ಎಷ್ಟೋ ವರ್ಷ ಆತು ಈಗ ಅದನ್ನು ಕೊಟ್ಟು. ಆದ್ರೆ ಜಂಪರ್ ನೀವ ಇದನ್ನು ಮಾಡಿದ್ದು ಅದಕ್ಕೆ. ಏನೋ ವರ್ಕ್ ಮಾಡ್ತೀನಿ ತಡಿ ಅಂತಂದೇಳಿ ಎಲ್ಲ ಅದಕ್ಕೆ ಮುತ್ತು ಅಟ್ಟಿಸಿ 1 ತೊಳಿ ಗಂಟೆ ಸೀರೆ 1 ತೊಳಿ ಎಲ್ಲ ಮಾಡೀರಿ. ಚಂದ ಮಾಡಿರಿ. 1 ತೊಳಿ ಪೂರ ಮಸ್ತ್ ಆಗೈತೆ ಅದ. ಹಂಗ ಇನ್ನೊಂದ್ ತೊಳಿ ಮಾಡ್ಬೇಕಿಲ್ರಿ. ಅದ್ ಹೆಂಗೈತೆ ಹೇಳ್ರಿ, ಅಮಾಸೆ ಉಳಿ ಆದಂಗ ಆಗೈತಿ. ಹಂಗಿರಂಗಿಲ್ಲ ಅದ. ಇನ್ನೊಂದು 1 ತೊಳಿ ಹಚ್ಬೇಕು, ನೀ ರೊಕ್ಕ ಕೊಡ್ಬೇಕು, ಆವಾಗ ಕೊಡ್ತೀನಿ ನಾನು ನಿನಗೆ. ಅಲ್ಲಿ ಮಟ್ಟ ಉಡ್ಕೊಳಂಗಿಲ್ಲ ನೀ ನಾ ಜಂಪರ್. ನಮ್ಮ ರೊಕ್ಕ ಬರಂಗಿಲ್ಲ ಅಲ್ಲೇ. ಅಯ್ಯೋ ತಲೆ ಕಟ್ಸ್ಕೊಂಡ್ ಅದಕ್ಕೆ ಮುತ್ತಿಗೆ ಹಚ್ಚಿ ಕೊಟ್ರೆ ನೀವು ಫಸ್ಟಿಗೆ ಹೇಳ್ಬೇಕಿಲ್ರಿಪ್ಪ. ಹಂಗೈತಿ ನಿಮ್ ಕಡೆಗೆ ವ್ಯವಹಾರ ಅಂತ ಹೇಳಿದ್ರೆ ನಾನು ಮಾಡಿಸೋದನ ಇಲ್ರಿ ವರ್ಕ್. ಈಗ ಏನಾಗಲ್ಲ, ಈಗ ರೊಕ್ಕ ಕೊಡ, ಈಗ ಹಚ್ಕೊಡ್ತೀನಿ ನಾನು. ಕೊಡ್ಬೇಕ್ರಿ.
ಆಮೇಲೆ ಈ ಸೀರೆ ಮನ್ ತೊಗೊಂಡಿದ್ದೆ ಸೇಲ್ ಒಳಗೆ. ಇದನ್ನ ಇಟ್ಕೊಂಡಿಲ್ಲ. ಇನ್ನೂ ಉಟ್ಕೊಂಡಿಲ್ರಿ ನಾನು. ಇವೆಲ್ಲ ಉಟ್ಕೊಳ್ಳೋ ಟೈಮ್ ಏನು ಹತ್ತಿರ ಬಂತ್ರಿ ಎಲ್ಲ ಅವಾಗ ಉಟ್ಕೊತೀನಿ ರೀ ನಾನು. ಅದಕ್ಕೆ ಈಗೆಲ್ಲ ಜಂಪರ್ ಹೊಲ್ಸು ಇಡಾಕತ್ತೀನಿ ರೀ. ಇಲ್ಲೈತೆ ನೋಡ್ರಿ ಇದ್ರ ಜಂಪರ್ ಹೊಲ್ದು ಕೊಟ್ಟಾಟ ಸಹನ. ಜಂಪರ್ ಮಸ್ತ್ ಬಂದವಲ್ರಿ ಅದ್ರಾಗ. ಇಷ್ಟ ಆದ್ರಿ ಇವು ನೋಡ್ರಿ. ಇದು ನಮ್ಮ ಅಕ್ಕನ ಕಡೆ ತೊಗೊಂಡಿದ್ನಲ್ರಿ ಆ ಸೀರೆ ರೀ. ಇದು ಚಲೋ ಐತಿ. ಕಲರ್ ನೋಡೇ ಇಷ್ಟಪಟ್ಟು ತೊಗೊಂಡಿದ್ದು ಸೀರೆ ರೀ ಇದು. ಇದರದ್ದು ಜಂಪರ್ ಈಗ ರೆಡಿ ಆಕತ್ತೈತೆ ಆಲ್ಮೋಸ್ಟ್. ಇವು ತೊಳಗಿದ್ದು ರೀ ಸಣ್ಣವ್ರ ಮನ್ಯಾಗ. ನಾನು ಕೊಡುವ ಇಲ್ಲಿ ಸಾಡಿದು ವೀಡಿಯೋ ಮಾಡಾಕತ್ತೀನಿ ನಾನು. ಮತ್ತು ಎಲ್ಲ ತೋರಿಸ್ಬೇಕು ತಾಮ ಅಂತ ಹೋಗಿ ಇಸ್ಕೊಂಬಂದೇನಿ ರೀ ನಾನು. ಇದು ಸೆರಗ್ರಿ. ಇದು ಇಲ್ಲಿ ಕಾಣಕತ್ತಲ್ರಿ ಇದು ಯಾರು ಸರಿಗಿದೆ? ಸೆರಗ್ ಸೀರೆ ಸರಿಗೇನ? ಇದು ಇಷ್ಟು ಸೆರಗ್ ಬಂದೈತ್ರಿ. ಆಮೇಲೆ ಫುಲ್ ಸಣ್ಣ ಸಣ್ಣ ಟಿಕ್ಲಿ ವರ್ಕ್ ಐತಿ. ಆಮೇಲೆ ತಳಗ ಬಾರ್ಡ್ರ್ ಬಂದೈತ್ರಿ. ಇದು ಅಷ್ಟೇನು ಇದು ವೇಟ್ ಇಲ್ರಿ, ಮಸ್ತ್ ಐತ್ರಿ. ಇದು 2 ಥರ ಕಾಣಿಸ್ತೈತ್ರಿ. ಇದು ಒಂದು ಗುಲಾಬಿ ಕಾಣಿಸ್ತೈತಿ, ಆಮೇಲೆ ಕೆಂಪು ಕಾಣಿಸ್ತೈತ್ರಿ. ಶೈನಿಂಗ್ ಐತಿ ನೋಡಿ ಕಡೆ ಇದು. ಹಾಂ ಶೈನಿಂಗ್ ಐತೆ. ಇಲ್ಲೈತೆ ನೋಡ್ರಿ ಇದು ಜಂಪರ್. ಇದು ಹಿಂದೆ ಬೆನ್ನಿಂದ ಡಿಸೈನ್ ಬಂದೈತ್ರಿ. ಆಮೇಲೆ ತೋಳಿಗೆ ಪಟ್ಟಿ ಬಂದೈತ್ರಿ. ಇದು ಹಿಂಗೈತ್ರಿ ಸೀರೆ. ಇಷ್ಟ ಆತ್ರಿ. ಆಮೇಲೆ ಇದಂತ್ರ ತೋರ್ಸಿರಿ ನಾವು ತೊಗೊಂಬಂದ ತಕ್ಷಣ. ಇದು ಮಾತ್ರ ಮಸ್ತ್ ಐತ್ರಿ. ಇದು ಸೀರೆ ಭಾರಿ ಐತಿ ನೋಡ್ರಿ. ಇದು ಹೌದಾ ಅದಿಲ್ರಿ ಫುಲ್ ಗ್ರ್ಯಾಂಡ್ ಐತ್ರಿ ಇದು ಸೀರೆ. ಈ ಥರನ ಇದ್ರೊಳಗನ ಇನ್ನೂ ಚಾಕ್ಲೇಟ್ ಇತ್ತು. ಚಾಕ್ಲೇಟ್ ನನ್ನ ಕಡೆ ಭಾಳ ಅದಾವು. ಹಸಿರು ತೊಗೊತೀನಿ ಅಂಥೇಳಿ ಹಸಿರು ತೊಗೊಂಡಿರಿ ನಾನು. ಇಷ್ಟು ಸೀರೆ ಅದ ನೋಡ್ರಿ. ಹೌದನ್ರಿ ಮತ್ತೇನಾರು ಮರ್ತೀನಿ? ಇನ್ನೊಂದು ಬ್ಯಾಗ್ ಐತೆ ನೋಡಿ. ಅದ್ರಾಗ ಎಷ್ಟು ಅದಾವ? ಅದ್ರಾಗ ಇರ್ಬೇಕಲ್ಲ. ಇದು ಇದೆ ಫ್ಲಿಪ್ಕಾರ್ಟ್ ಹೋಗಿದ್ದು. ಹಾಂ ಇದು ಚಲೋ ಐತಿ. ನಮ್ಮ 100K ಸೆಲೆಬ್ರೇಷನ್ನಾಗ ತೊಗೊಂಡಿದ್ದಿದ್ದು. ಇದು ನಮ್ಮ ಸೊಪ್ಯಾನ್ ಮದುವೆಗಿಂದ್ರಿ ನಮ್ಮ ಬಾಬಾರ್ ಕೊಡ್ಸಿದ್ರಿ ಇವು ಎಲ್ಲರಿಗೂ ಸೇರಿ. ಅದರದ್ದು ಜಂಪರ್. ಆಮೇಲೆ ಇಲ್ಲೊಂದು ಸೀರೆ ಐತ್ರಿ. ಇದು ಗಿಫ್ಟ್ ಕೊಟ್ಟಿದ್ರಿ. ಇದು ಮೊನ್ನೆ ಈಗ ಒಳಗಡೆ ಈಗ ಒಂದು 2 ತಿಂಗಳ ಹಿಂದೆ ಅಲ್ಲಿ ಬೆಂಗಳೂರ್ಲಿಂದ ಅಮ್ಮಾರ ಮನೆಗೆ ಬಂದಿದ್ರಲ್ರಿ. ಅವ್ರ ಅಮ್ಮಗೆ ನನಗೆ ಆಪೋಗ ಇಷ್ಟು ಸೀರೆ ತೊಗೊಂಬಂದು ಕೊಟ್ಟು ಮತ್ತು ಮಕ್ಳಿಗೆ ಏನಾದರೂ ತಗೋರಿ ಅಂತಂದೇಳಿ ಮತ್ತು ಅವ್ರಿಗೆ ದುಡ್ಡು ಕೊಟ್ಟು ಹೋಗಿದ್ರಿ ಅವ್ರು. ಆದರೆ ಎಷ್ಟು ಸೀರೆ ಅದ ನೋಡ್ರಿ. ಮಿನಿಮಮ್ ಎಷ್ಟು ಇರ್ಬೋದು ರೀ ಸೀರೆ? ಒಂದು 100 ಅದಾವ ನೀವು? 100 ಅಂತ ಅಷ್ಟಿಲ್ಲ. ಒಂದು 30 ಸೀರೆ ಅದಾವನ್ರಿ ಇಲ್ಲೇ ಈಗ. ತಳಗ ಒಂದೆಷ್ಟು ಅದಾವ ನಾವು ಎಣ್ಸಿಲ್ರಿ. ಎಲ್ಲ ಟೋಟಲ್ ಕೂಡಿಸಿದ್ರೆ ಎಷ್ಟು ಸೀರೆಕಾವು ಗೊತ್ತಿಲ್ರಿಪ್ಪ ನನಗಂತ್ರ. ಹಂಗಾಗಿ ನಾನು ಎಣ್ಸಕ್ಕೆ ಹೋಗಿಲ್ರಿ. ಎಣ್ಸಿದ್ರೆ ಮತ್ತೆ ಭಾಳ ಅನ್ನಿಸ್ತಾವು. ಮತ್ತು ನಮ್ಮ ಮನೆಯವ್ರು ಭಾಳ ಬಿಡ ಅಷ್ಟೊಂದು ಸೀರೆ ಕೊಡ್ಸಂಗಿಲ್ಲ ಅಂತಾರೆ. ಹಂಗಾಗಿ ಎಣ್ಸಕ್ಕೆ ಹೋಗಿಲ್ರಿ ನಾನು. ಇಷ್ಟೊಂದು ಸೀರೆ ಅದ ನೋಡ್ರಿ. ಅಂದ್ರೆ ಈಗ ಹೆಂಗೆ ಮನ್ಸಿಗೆ ಸಮಾಧಾನ ಆಗ್ತದೆ ಈಗ? ಏನು ಮತ್ತೆ ಇನ್ನೂ ಸೀರೆ ತೊಗೊಬೇಕು ಅನ್ಸತಿ? ಮನ್ಸಿಗೆ ಸಮಾಧಾನ ಆಗದಾನೆ ಇಲ್ರಿ ಅದು. ಹೌದಿಲ್ಲ ಅಂದಿ? ಮತ್ತೆ ಯಾವ್ಯಾವ ಹೊಸ ಹೊಸ ಡಿಸೈನ್ ಬರ್ತಾವ ಮತ್ತು ತೊಗೋಬೇಕಾ ಅನಿಸ್ತೈತಿ. ನೋಡಿ ಮತ್ತೆ ಈಗ ಈ ಸೀರೆದಿನ್ನ ಕಂತು ಪ್ರಕಾರ ತೊಗೊಂಡಿವಿ ನಾವು. ಈ ಸೀರೆ ಕಂತು ಮುಟ್ಟ ಮತ್ತು ನಾವು ಒಳ್ಳೆ ಸೀರೆ ಯಾವ ತೊಗೊಳಂಗಿಲ್ಲ ಅಂತಂದು ಹೇಳಿದ್ನೆ ನಾನು. ಮೊನ್ನೆ ಅಲ್ಲಿ ತೊಳಗಿ ಮನೆಗೆ ಹೋಗೋದ್ರಾಗ ಅವರು ಮತ್ತೆ ಹೊಸ ತೊಗೊಂಬಂದಿದ್ರು ಸೀರೆನ. ನೋಡಿ ಇದನ್ನು ಬಿಡೋಕೆ ಮನಸ್ಸು ಬರಲಿಲ್ಲ ರೀ. ಇದನ್ನ ಮತ್ತೆ ತೊಗೊಂಬಂದೇನಿ. ಹಂಗಾಗಿ ಇವೆರಡು ಸೀರೆ ಕಂತು ಮುಗಿಯಮಟನ ಇನ್ಯಾವ ಸೀರೆ ನೋಡೋಕೆ ಹೋಗಂಗಿಲ್ಲ ರೀ ನಾನು. ಹಂಗೆ ಅನ್ನೋದು ಮತ್ತೆ ತಗೊಳ್ಳೋದು. ಇದು ಎಷ್ಟು ವಜ್ಜಿ ಸೀರೆ ಮಸ್ತ್ ಐತ್ರಿ. ಇದು ಚಲೋ ಐತಿ. ವಜ್ಜಿ ಭಾಳ ಐತಿ ಸೀರೆ. ಆತು ನೋಡ್ರಿ. ಈಗ ಮತ್ತೆ ಇವನ್ನೆಲ್ಲ ಮಡಿಸಿ
ಜಂಪರ್ ಸೀರೆ ಮರ್ಚಿ ಕ್ಲೀನಾಗಿ ಈಗ ಚೀಲ್ದಾಗಿಟ್ಟು ಮ್ಯಾಲೆ ಇಡ್ಬೇಕ್ರಿ ಈಗ ಇವನ್ನ ಎಲ್ಲ ಹೆಂಗೆ ಆಗ್ಬಿಟ್ಟಾವ ನೋಡ್ರಿಪ್ಪ ಸೀರೆ ಕಬಾರ್ಡ್ ಇಲ್ದ ಭಾಳ ಎಲ್ಲ ಮುದ್ದೆ ಆಗ್ಬಿಟ್ಟವ್ರು ಆ ಚೀಲ್ದವ ಮತ್ತು ಎಷ್ಟಂತ ಇಡ್ಬೇಕ್ರಿ ನಾವು ಹೆಂಗೆ ಹತ್ತಿಗೆ ಇಡ್ತೀವಿ ಒಳಗಿನವೆಲ್ಲ ಮುದ್ದೆ ಹಾಕವು ಮ್ಯಾಲಿವೆಲ್ಲ ಮತ್ತು ಸೀರೆ ಇರ್ತಾವೆ ಮತ್ತು ಆಮೇಲೆ ಎಲ್ಲಾರ ಫಂಕ್ಷನ್ಗೆ ಹೋಗಿ ಬಂದ್ವಿ ಅಂತಂದು ಹೇಳಿದ್ರೆ ಬಂದ ತಕ್ಷಣ ಉಚ್ಚಿ ಅವನ್ನೆಲ್ಲ ಮಡ್ಚಿಡೋ ಮಟ್ಟ ಬೇಜಾರಾಗ್ಬಿಡ್ತೈತೆ ಹೆಂಗೆ ಬೇಕಂಗೆ ಮಡ್ಚಿ ಇಟ್ಬಿಟ್ಟೀನಿ ಎಲ್ಲ ಹಿಂಗಾಗ್ಬಿಟ್ಟ ನೋಡ್ರಿ ಅಲ್ಲಿ ಕಬಾಡ ಇಲ್ದ ತಳಗಿನ ಮನೆ ಟ್ರಿಜರ್ ಒಳಗೆ ಅದಾವಲ್ಲ ಅವೆಲ್ಲ ಮಸ್ತ್ ಭಾಳ ನೀಟಾಗಿ ಅದಾವ್ರಿ ಅಲ್ಲೆಲ್ಲ ಹೆಂಗೆ ಮಡ್ಚಿಟ್ಟಿದ್ದು ಹಂಗೆ ಅದಾವ್ರಿ ಇಲ್ಲಿವ ಎಲ್ಲ ಸೀರೆ ಹಾಳಾಗತ್ಬಿಟ್ಟವ್ರಿ ಹಂಗಾಗಿ ಇಂಥವೆಲ್ಲ ಸೀರೆನ ಏನು ಮಾಡ್ಬೇಕ್ರಿ ಎಲ್ಲ ಮಡ್ಚಿ ಅಲ್ಲೇ ಕಬಾಡ ಒಳಗನೆ ಹೋಗಿ ಇಟ್ಟಿಟ್ಟು ಬರ್ಬೇಕ್ರಿ ಇವನ್ನ ಅಂದ್ರೆ ಸ್ವಲ್ಪ ಕ್ಲೀನಾಗಿ ನೀಟಾಗಿ ಇರ್ತಾವ್ರಿ ಇಲ್ಲಾಂದ್ರೆ ಹಿಂಗಾಗ್ಬಿಡ್ತಾವೆ ನೋಡ್ರಿ ಅವ್ನ ಕೈ ಸಿಕ್ಕೊಂಡ್ರೆ ಎಲ್ಲ ಸೀರೆ ಮುದ್ದೆ ಜಾವೀದ್ ಅನ್ನೋರ್ದು ರೀ 14ನೇ ತಾರೀಕಿಗೆ ಬರ್ತಡೇ ಐತಿ ಸೊ ಅವರಿಗೆ ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ನೀವು ಯಾವಾಗಲೂ ನಗನಗತ್ತಾ ಖುಷಿಲಿಂತ ಇರಲಿ ಅಂತೇಳಿ ಆ ದೇವ್ರ ಕಡೆ ಬೇಡ್ಕೊತೀವಿ ರೀ 12ನೇ ತಾರೀಕು ರೋಹಿಣಿ ಅನ್ನೋರ್ದು ಬರ್ತಡೇ ಐತ್ರಿ ಸೊ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಅಶ್ವಿನಿ ಅನ್ನೋರು ಕಮೆಂಟ್ ಮಾಡ್ಯಾರಿ 13ನೇ ತಾರೀಕಿಗೆ ಅವ್ರ ಮಗಳದು ಬರ್ತಡೇ ಐತಂತ್ರಿ ಸೊ ಅವ್ರ ಮಗಳಿಗೆ ನಮ್ಮ ಕಡೆಯಿಂದ ಅಡ್ವಾನ್ಸ್ ಆಗಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಗದಗ್ಲಿಂತ್ರ ಮತ್ತೊಬ್ರು ನಮಗೆ ಕಮೆಂಟ್ ಮಾಡ್ಯಾರಿ ಅವ್ರ ಮಗಳ ಹೆಸರು ಆರಿಫಾ ಅಂಥೇಳಿ ಅವ್ರದ್ದು ಬರ್ತಡೇ ಐತಂತ್ರಿ ಸೊ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ನೀವೆಲ್ಲರೂ ನಗನಗತ್ತ ಖುಷಿಲಿಂತ್ರ ಇರಲಿ ಅಂಥೇಳಿ ನಾವು ಆ ದೇವ್ರ ಕಡೆ ಬೇಡ್ಕೊತೀವಿ ರೀ